ಒಂದಿನ ನಾವು ಕ್ಲಾಸಲ್ಲಿ ಕೂತಾಗ ಜೋರಾಗಿ ಒಂದು ಸೌಂಡ್ ಆಯಿತು. ಆ ಥರ ಒಂದು ಸೌಂಡ್ ನಾವು ಯಾವತ್ತೂ ಕೇಳಿದ್ದೇ ಇಲ್ಲ. ಪೀಪಲ್ ವರ್ ಡೈಯಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಅವರ್ ಐಸ್ ಆ್ಯಂಡ್ ದಟ್ಸ್ ವೆನ್ ವಿ ಗಾಟ್ ಟು ನೋ ದಟ್ ಯುಕ್ರೇನ್ ವಾಸ್ ಅಂಡರ್ ಅಟ್ಯಾಕ್. ಸೊ ಚಿಕ್ಕ ವಯಸ್ಸಲ್ಲಿ ನಮ್ ಬೀದಿ ಹುಡುಗರು ಪಕ್ಕದ ಬೀದಿ ಹುಡುಗರಿಗೆ ಒಂದು 100 ಸಲ ಜಗಳ ಆಗ್ಬೇಕಾಗಿತ್ತು. ಆದ್ರೆ ಒಂದ್ಸಲನೂ ಆಗಿಲ್ಲ. ಇಮಿಡಿಯೇಟ್ ಆಗಿ ಇವ್ರು ಬರೋರು ನಮ್ಮನ್ನು ಕಾಂಪ್ರಮೈಸ್ ಮಾಡಿಸಿ ಹ್ಯಾಂಡ್ ಶೇಕ್ ಕೊಡಿಸಿ ಕಳಿಸ್ಬಿಡೋರು. ಗುರು ರಾಘವೇಂದ್ರ ಬ್ಯಾಂಕ್ ಅಲ್ಲಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅಂತ ಗೊತ್ತಾಯ್ತು. ಮೊಮ್ಮಗ ಅವ್ರ ಜೊತೆ ಬೆಳೆದಿದ್ರಿಂದ ನಮಗೆ ಚೆನ್ನಾಗಿ ಮೊದಲಿಂದ ಪರಿಚಯ ಹುಟ್ಟುತ್ತಾ ಇರ್ತೀವಿ. ಅವನು ನಮ್ಮನೆ ಒಳಗಡೆ ಬಂದ್ರೆ ಚೂರು ಪಾರ ತಿಂಡಿ ಪಂಡಿ ಕೊಟ್ಟರು ಬೇಡ ಅಂತಿರ್ಲಿಲ್ಲ. ಕ್ರಿಕೆಟ್ ಮ್ಯಾಚ್ ಬಂದ್ರೆ ಅವಾಗ ಹುಡುಗ ಒಟ್ಟಿಗೆ ಕುತ್ಕೊಂಡು ನೋಡೋದು. ಕೋವಿಡ್ ಟೈಮ್ ನಲ್ಲಿ ಹಾಸ್ಪಿಟ್ಲಿಗೆ ಸುತ್ತುತ್ತಾ ಇದೀವಿ. ಯಾವ ಹಾಸ್ಪಿಟಲ್ ನೋಡಿದ್ರು ಬೆಡ್ ಇಲ್ಲ. ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿ ವರ್ಕೌಟ್ ಮಾಡ್ತಾರೋ ಅಷ್ಟೇ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಾರೆ. ಅವ್ರು ನಮ್ಮ ಹೋಟ್ಲ್ ಬಂದ್ರೆ ಸಾಕು, ಅವ್ರು ಆರ್ಡರ್ ಮಾಡೋದೇ ಬೇಡ, ನಾವೇ ಮಸಾಲೆ ದೋಸೆ ರೆಡಿ ಮಾಡ್ಕೊಟ್ಬಿಡ್ತೀವಿ. ಆಮೇಲೆ ಒಂದು ಚಾಟ್ಸ್ ಸರ್, ಚಾಟ್ಸ್ ಮುಗಿತಂದ್ರೆ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ. ಅದೇ ಸ್ಟ್ರಿಕ್ಟ್ ಡಯಟ್. ಸೊ ಅದು ಸಹ ಕಾಲೇಜ್ ಹೋಗುವಾಗ ಐ ಸಾ ಎವ್ರಿವನ್ ರನ್ ಟುವರ್ಡ್ಸ್ ಲೈಕ್ ದ ಸ್ಟೇಜ್. ಯಾವಾಗ್ಲೂ ಜನರ ಜೊತೆನೇ ಇರಬೇಕು, ಯಾವಾಗ್ಲೂ ಜನರ ಮಧ್ಯೆನೇ ಇರಬೇಕು ಅಂತಾನೆ. ಈಸ್ ಅನ್ ಅಡ್ವೊಕೇಟ್ ಫಸ್ಟ್. ಕಾಮನ್ ಮ್ಯಾನ್ ನ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಬಗೆಹರಿಯೋವರೆಗೂ ಒಂದು ಬಿಡೋದಿಲ್ಲ. ಆ ಸಿಚುವೇಶನ್ ಅಲ್ಲಿ ನಮ್ಮ ತಲೆಯಲ್ಲಿ ಓಡ್ತಿದ್ದೆಲ್ಲ ಒಂದೇ, ನಾವು ವಾಪಸ್ ಇಂಡಿಯಾಗೆ ಬರಕ್ ಆಗತ್ತಾ. ಕ್ರಿಕೆಟ್ ಆಡ್ಬೇಕು ಅಂದ್ರೆ ಬಹಳ ಆಸೆ. ನಾವೆಲ್ಲ ಟೆನ್ನಿಸ್ ಬಾಲ್ ಅಲ್ಲಿ ಆಡ್ಬೇಕು ಅಂತ ಆಸೆ ಇದ್ರೆ ಇವ್ರಿಗೆ ಲೆದರ್ ಬಾಲ್ ಅಲ್ಲೇ ಆಡ್ಬೇಕು. ಜನ ನೋಡಿದ್ರೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಕಂಪ್ಲೇಂಟ್ ಕೊಡು, ಕೇಸ್ ಮಾಡು ಅಂತಿದ್ದಾರೆ. ನಾನು ಎಷ್ಟು ರೆಪ್ಯುಟೇಷನ್ ಹೇಳ್ತೀನೋ ಅದಕ್ಕೆ ಡಬಲ್ ತ್ರಿಬಲ್ ಮಾಡ್ತಾರೆ. ಬಟ್ ರೆಪ್ಯುಟೇಷನ್ ಅಲ್ಲ ಮಾತು. ಬರೀ ಅವ್ರು ಮಾತ್ರ ಮಾತಾಡಲ್ಲ, ಇಲ್ಲೊಬ್ಬರು ಜಿಮ್ ಅಲ್ಲಿ ಇರೋರೆಲ್ಲ ಸೇರ್ಸ್ಕೊಂಡು ಮಾತಾಡ್ತಾರೆ. ಸಣ್ಣ ವಯಸ್ಸಲ್ಲಿ ಬೈಕಲ್ಲಿ ಓಡಾಡೋನು, ಈಗ ಸಣ್ಣ ಕಾರಲ್ಲಿ ಓಡಾಡ್ತಾನೆ. ಅಷ್ಟೇ ಹೊರತಾಗಿ ಅವನ ಸ್ವಭಾವದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನಮಗಂತೂ ಅಟ್ಲೀಸ್ಟ್ ಆಫೀಸ್ ಟೈಮಿಂಗ್ ಅಂತ ಇದೆ, ಆದ್ರೆ ಅವ್ನ್ ಯಾವಾಗ ಹೋಗ್ತಾನೆ, ಎಲ್ಲಿರ್ತಾನೆ ಇಲ್ಲ ಅನ್ಸುತ್ತೆ ಮನುಷ್ಯ. ಅಷ್ಟು ಜನ ಕನ್ನಡಿಗರನ್ನ ವಾಪಸ್ ನಮ್ಮ ಮನೆಗೆ ತಲುಪಿಸಕ್ಕೆ he was coordinating with our Indian government with a mission called Operation Ganga. ಇವತ್ತಿನ ದಿವಸ ದೇಶದಲ್ಲಿ ಯುವತಿಯರೇ ಜಾಸ್ತಿ ಇದ್ದಾರೆ, ಅಂದ್ರೆ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ದೇ ಆರ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಅವರ ಒಂದು ಮೈಂಡ್ ಸೆಟ್ ನ, ಅವರ ರಿಕ್ವೈರ್ಮೆಂಟ್ ನ ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿ ಬೇಕು. ನನ್ಗನ್ಸ್ತಾ ಇದೆ ಈ ವ್ಯಕ್ತಿ ಅದಕ್ಕೆ ಸರಿಯಾಗಿದ್ದಾನೆ. ನಾವೆಲ್ಲ ವಯಸ್ಸಲ್ಲಿ ಅವ್ರಿಗಿಂತ ಚಿಕ್ಕವರಿದ್ರು ಕೂಡ we used to connect with him the most. ಹಿರಿಯರನ್ನ ಕಂಡ್ರೆ ಗೌರವದಿಂದ ಮಾತಾಡ್ಸೋದು, ಇಂಥವೆಲ್ಲ ಒಳ್ಳೆ ಸ್ವಭಾವದಲ್ಲಿ ಬೆಳೆದವನು. ನಮ್ಮ ಸುತ್ತಮುತ್ತ ಇರೋರ ಹೆಸರುಗಳೇ ಮರ್ತೋಗಿರ್ತೀವಿ ನಾವು. ಆದ್ರೆ ಇವರು ನಮ್ಮ ವೇಟರ್, ಕ್ಲೀನರ್, ಸಪ್ಲೈಯರ್ ಎಲ್ಲರ ಹೆಸರು ಗೊತ್ತಿದೆ ಸರ್. ಬಂದವ್ರ ಹೆಸರು ಗೊತ್ತೇ ಕರೆಯಲ್ಲ ಸರ್. I just got a chance to meet him just once. We were scared initially ಹೆಂಗ್ ಅಪ್ರೋಚ್ ಮಾಡೋದು ಅಂತ, but went and approached. ಅವರೆಷ್ಟು ಸೂಪರ್ ಫ್ರೆಂಡ್ಲಿ, ಸೂಪರ್ ಕೂಲ್ ಅಂಡ್ ಆಲ್ವೇಸ್ ಸ್ಮೈಲಿಂಗ್. ಅವ್ರು ವರ್ಕೌಟ್ ಬಂದಾಗ ಇಷ್ಟೆಲ್ಲ ಮಜಾ ಮಾಡ್ತಾರೆ. ಬಟ್ ಈ ಫಿಟ್ನೆಸ್ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಪ್ರೀತಿ. ಬಟ್ ಅದನ್ನ ಕಾಂಪಿಟೇಟಿವ್ ಆಗಿ ತಗೊಂಡ್ರೆ ಯಾವ ಲೆವೆಲ್ ಬೇಕಾದ್ರೂ ಪುಷ್ ಮಾಡ್ತಾರೆ. ಒಂದು ಸಮಾಜ ಸೇವೆ ತೊಡಗಿಸ್ಕೋಬೇಕು ಅನ್ನೋ ಒಬ್ಬ ವ್ಯಕ್ತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು, ಬಂದಾಗೆಲ್ಲ ಕೈಗೆ ಸಿಕ್ಕಿ ಅವರ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದನ್ನ ಬಗೆಹರಿಸೋ ಕೆಪಾಸಿಟಿ. ಅವತ್ ನಾವುಗಳಿಗೆ ಪರಿಸ್ಥಿತಿಲಿ ನಮ್ ಸಹಾಯಕ್ಕೆ ಯಾರು ಬರ್ಲಿಲ್ಲ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಬೆಡ್ ಕೊಡ್ಸಿ, ಆಕ್ಸಿಜನ್ ಕೊಡ್ಸಿ, ಔಷಧಿ ಮಾತ್ರ ಎಲ್ಲ ಕೊಡ್ಸಿ ನಾನು ಕಳೆದೋಗಿರೋ ಜೀವನ ವಾಪಸ್ ತಂದ್ಕೊಟ್ಟ. ಯಂಗ್ಸ್ಟರ್ಸ್ ಬರ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಟುಡೇ ಹಿ ಹಸ್ ಕಮ್. ಅವ್ರು ನಿಮ್ಗೆ ಏನಾಗ್ಬೇಕು? ಹೂ ಇಸ್ ಹಿ ಟು ಯು? ನಮ್ಮ ಪಕ್ಕದ ಮನೆ ಹುಡುಗ, ನನ್ನ ತಮ್ಮ, ನನ್ನ ಮಗ, ಅವ್ನ್ ನನ್ ಫ್ರೆಂಡ್, ನಮ್ಮನ್ನ ನಮ್ಮ ವರ್ಕೌಟ್ ಪಾರ್ಟ್ನರ್. He is an inspiration as well. He is my bro. ನಮ್ಮ ರೆಗ್ಯುಲರ್ ಕಸ್ಟಮರ್ ಸರ್. He is my ಯಾರವರು? ನಮ್ಮ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ. ನಮ್ಮ ತೇಜಸ್ವಿ ಸೂರ್ಯ ಸರ್.